ಹಾಯ್ ಆಲ್, ಇವತ್ತು ಇನ್ನೊಂದು ಮ್ಯಾಂಗೋ ಡೆಸರ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಇವಾಗ ಸಮ್ಮರ್ ಬೇರೆ ಆಗಿರೋದ್ರಿಂದ ಮಕ್ಕಳಿಗೆ ಏನಾದರೂ ಒಂದು ಸ್ಪೆಷಲ್ ಡಿಶಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಯಮ್ಮಿ ಆ್ಯಂಡ್ ವೆರಿ ಸ್ವೀಟ್ ಡೆಸರ್ಟ್ ರೆಸಿಪಿ ಅಂತ ಹೇಳ್ಬೋದು. ಚಿಕ್ಕವ್ರಿಗಲ್ದಿರ ಈವನ್ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಮ್ಯಾಂಗೋ ಬ್ರೆಡ್ ರಸ್ಮಲಾಯ್. ಇದನ್ನ ಮಾಡೋದಕ್ಕೆ ನಾವು ಒಂದು ಪಾತ್ರೆನಲ್ಲಿ ಹಾಲು ಕಾಯಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಒಂದು ಬೌಲ್ಗೆ 1-2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಂಡು ಸ್ವಲ್ಪ ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋ ಹಾಲಿಗೆ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಒಂದು 5-10 ಮಿನಿಟ್ಸ್ ಆದಮೇಲೆ ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸಕ್ಕರೆ ಹಾಕಿ ನೀಟಾಗಿ ಸಕ್ಕರೆ ಕರಗಿದ ನಂತರ ಸ್ಟವ್ ಆಫ್ ಮಾಡಿ ಒಂದು ಸೈಡಲ್ಲಿ ಹಾಲು ಕಂಪ್ಲೀಟ್ಲಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊಳ್ಳೋದಕ್ಕೆ ಮ್ಯಾಂಗೋ ಸಿಪ್ಪೆಗಳನ್ನೆಲ್ಲ ನೀಟಾಗಿ ಸ್ಕ್ರೇಪ್ ಮಾಡಿಬಿಟ್ಟು ಅದನ್ನು ಕಟ್ ಪೀಸಸ್ ಮಾಡಿ ಜಾರಲ್ಲಿ ಹಾಕಿ ರುಬ್ಬಿಟ್ಕೊಳ್ಳಿ. ಇವಾಗ ಒಂದು ಕಡೆ ಬ್ರೆಡ್ ಸ್ಲೈಸಸ್ ತೊಗೊಂಡು ಎಡ್ಜಸ್ ಏನಿದೆ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈ ಬ್ರೆಡ್ ಸ್ಲೈಸಸ್ನ ಕಂಪ್ಲೀಟ್ಲಿ ಕಟ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳಿ. ಈಗ ಬ್ರೆಡ್ ಮೇಲೆ ಫಿಲ್ಲಿಂಗ್ ಮಾಡೋದಕ್ಕೆ ನಾವು ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿ, ಫ್ರೆಶ್ ಕ್ರೀಮ್, ಆಮೇಲೆ ಮ್ಯಾಂಗೋ ಪ್ಯೂರಿ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಸ್ವಲ್ಪ ಮ್ಯಾಂಗೋ ಪ್ಯೂರಿ ಹಾಕೊಳ್ಳಿ. ಆ್ಯಂಡ್ ನಿಮ್ಗೆ ಇಷ್ಟವಾದ ಡ್ರೈ ನಟ್ಸ್ ಯಾವುದಿರುತ್ತೆ ಚಾಪ್ ಮಾಡಿ ನೀಟಾಗಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ಈಗ ಬ್ರೆಡ್ ಪೀಸಸ್ ಏನು ಕಟ್ ಮಾಡಿ ಸೈಡ್ ಇಟ್ಟಿರ್ತೀವಲ್ಲ ಅದನ್ನು ತೊಗೊಂಡು ಅದ್ರ ಮೇಲೆ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಪೀಸ್ ತೊಗೊಂಡು ಅದನ್ನು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ಫಿಲ್ಲಿಂಗ್ಸ್ ಎಲ್ಲ ಬ್ರೆಡ್ ಪೀಸಸ್ ಮೇಲೆ ರಿಪೀಟ್ ಮಾಡಿ. ಈಗ ಒಂದು ಟ್ರೇ ತೊಗೊಂಡು ಆ ಟ್ರೇ ಮೇಲೆ ಈ ಬ್ರೆಡ್ ಪೀಸಸ್ ಫಿಲ್ಲಿಂಗ್ ಹಾಕಿ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನ ನೀಟಾಗಿ ಪ್ಲೇಸ್ ಮಾಡಿಕೊಂಡು ನಾವು ಹಾಲು ತಣ್ಣಗಾದ್ಮೇಲೆ ಮ್ಯಾಂಗೋ ಪ್ಯೂರಿ ಏನಿರುತ್ತಲ್ಲ ಅದನ್ನ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಆ ಮಿಕ್ಸ್ಚರ್ ಏನಿದೆ ಅದನ್ನು ಎಲ್ಲ ಬ್ರೆಡ್ ಪೀಸಸ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಾದ್ಮೇಲೆ ನಿಮ್ಗೆ ಇಷ್ಟವಾದ ಡ್ರೈ ನಟ್ಸ್ ಹಾಕೊಳ್ಳಿ. ಕೇಸರಿ ಯೂಸ್ ಮಾಡ್ಕೋಬೋದು. ಮ್ಯಾಂಗೋ ಪೀಸಸ್ನ ಯೂಸ್ ಮಾಡಿಕೊಂಡು ನೀಟಾಗಿ ಗಾರ್ನಿಷ್ ಮಾಡಿ ಅದ್ರ ಮೇಲೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಯಮ್ಮಿ ಆಗಿರುತ್ತೆ. ರೆಸಿಪಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ more mango dessert recipes. Thank you so much.